ನಮಸ್ಕಾರ, ರಾಜ್ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ವಿನುತಾ ಎಚ್ಎಲ್. ಕೆಲವರು ಇತಿಹಾಸವನ್ನ ಓದ್ತಾರೆ, ಇನ್ನು ಕೆಲವರು ಇತಿಹಾಸವನ್ನ ಬರೀತಾರೆ. ಆದ್ರೆ ಕೆಲವರು ಮಾತ್ರ ಇತಿಹಾಸವನ್ನ ನೊಂದವರ ಬಾಳಲ್ಲಿ ಸೃಷ್ಟಿ ಮಾಡ್ತಾರೆ. ಅಂತಹ ಒಬ್ಬ ಮಹಾನ್ ಚೇತನ ಇವತ್ತು ನಮ್ಮ ಜೊತೆಗಿದ್ದಾರೆ. ನೊಂದವರ ಕಣ್ಣೀರನ್ನು ಒರೆಸಿ ಅನಾಥರಿಗೆ ಆಸರೆಯನ್ನು ನೀಡಿ ಹಣಕ್ಕಿಂತ ಗುಣನೇ ಮೇಲು ಅಂತ ಬದುಕಿ ತೋರಿಸಿದಂತಹ ಮಹಾನ್ ಚೇತನ ಇವರು. ಅವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ 2026ನೇ ಸಾಲಿನ ಪದ್ಮಶ್ರೀ ಪುರಸ್ಕೃತೆ SG ಸುಶೀಲಮ್ಮನವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಅಮ್ಮ, ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ. ಧನ್ಯವಾದಗಳು ಅಮ್ಮ. ಮತ್ತೆ ಈ ಒಂದು ಸಮಾಜ ಸೇವೆ ಅನ್ನೋದು ಅಷ್ಟು ಸುಲಭವಾದ ಕೆಲಸವಲ್ಲ. ನಿಮ್ಮ ಒಂದು ಸುದೀರ್ಘ ಸಮಾಜ ಸೇವಾ ಪಯಣ ಹೇಗೆ ಆರಂಭವಾಯಿತು? ಮೊದಲನೇದಾಗಿ ನಾನು ಯಾತಕ್ಕೆ ಈ ಲೈನಿಗೆ ಬಂದದ್ದು ಅಂತ ಹೇಳಿದರೆ, ನಾನು 9th ಅಲ್ಲಿ ಓದ್ತಿರ್ಬೇಕಾದರೆ ಒಂದು ನಮ್ಮ ಫ್ಯಾಮಿಲಿ ಏನು ಕುಟುಂಬ ಇತ್ತು, ಅದು ಸಿರಿತನಲ್ಲೂ ಇತ್ತು, ಬಡತನಲ್ಲೂ ಬಂತು, ಮತ್ತು ಸಿರಿತನಲ್ಲೂ ಇತ್ತು. ವಾರದೆಲ್ಲ ಗಲಾಟೆಗಳಾದಾಗ ತುಂಬಾ ಡೌನ್ ಇದಕ್ಕೆ ಬಂದುಬಿಟ್ವಿ. ಅಂಥ ಸಮಯದಲ್ಲಿ ನಾನು 9th ಓದ್ತಾಯಿದ್ದೆ. ಆವಾಗ ನಮ್ಮ ಪ್ರಿನ್ಸಿಪಾಲ್ ಒಬ್ಬರು ಟೆಕ್ಸ್ಟ್ ಬುಕ್ ಕೊಡ್ತಾಯಿದ್ರು ಬಡ ವಿದ್ಯಾರ್ಥಿಗಳಿಗೆ. ಸೊ ಅವರು ಕೊಡೋ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ರು, ಈ ಪುಸ್ತಕ ಕೊಡ್ತಿರ್ತಕ್ಕಂಥದ್ದು ಓಲ್ಡ್ ಸ್ಟೂಡೆಂಟ್ಸ್ ಫಂಡಿಂದ ಅಂತ. ಸೊ ನಾನು ಯೋಚನೆ ಮಾಡಿದೆ, ಅವರು ಇಲ್ಲೇ ಓದಿಬಿಟ್ಟು ಕೆಲಸಕ್ಕೆ ಸೇರಿ ಅದೇ ಹಣವನ್ನು ಇಲ್ಲಿ ಕೊಟ್ಟು ಪುಸ್ತಕ ಕೊಂಡ್ಕೊಂಡು ನಮಗೆ ಕೊಡ್ತಾಯಿದ್ದಾರೆ. ನಾನು ಹಾಗೆಯೇ ಓದಿಬಿಟ್ಟು ಕೆಲಸಕ್ಕೆ ಸೇರಿ ಒಂದು ಹಣದಲ್ಲಿ ಸ್ವಲ್ಪ ಹಣವನ್ನು ಎಜುಕೇಷನ್ಗೆ ಕೊಡಬೇಕು ಅನ್ನೋದಷ್ಟೇ ಸಂಕಲ್ಪ ಮಾಡಿದ್ದು. ಆ ಸಂಕಲ್ಪ ಇಲ್ಲಿವರೆಗೆ ತರುತ್ತೆ ನನಗೂ ಗೊತ್ತಿಲ್ಲ. ಯಾವಾಗ ಆರಂಭ ಆಗಿದ್ದು ಅಮ್ಮ ಈ ಒಂದು ಪಯಣ ನಿಮ್ಮದು? 1975ರಲ್ಲಿ. 1975ರಿಂದ ಇದು ದೀರ್ಘವಾಗಿ ಮುಂದುವರಿತಾ ಇದೆ ನಿಮ್ಮ ಒಂದು ಸೇವೆ. ಅಮ್ಮ, ಇನ್ನ ಈ ಒಂದು ಪಯಣವನ್ನು ನಾವು ನೋಡ್ತಾ ಹೋಗೋದಾದ್ರೆ ನಿಮಗೆ ಸ್ಫೂರ್ತಿ ಅಂತ ಸಿಕ್ಕಿದ್ದು ಯಾರಿಂದ ಅಮ್ಮ? ಇದು ಸಮಾಜ ಸೇವೆ ಮಾಡಬೇಕು ಅಂತ ಇದು ದಾರಿ ತೋರಿಸಿದ್ರು. ಅದಕ್ಕೆ ಮೊದಲು ಏನಾಯ್ತಂದರೆ, ನಾನು ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಮಾತೆ ಮಹಾದೇವರು ನಿಮಗೆ ಗೊತ್ತಲ್ಲ? ಮಾತೆ ಮಹಾದೇವರು ಮಾತಾಜಿಯವ್ರದ್ದು. ನಾನು ಫ್ಯಾಕ್ಟ್ರಿನಲ್ಲಿರ್ಬೇಕಾದ್ರೆ ಒಬ್ಬರು ಕ್ರಿಶ್ಚಿಯನ್ ಲೇಡಿ, ಅವರು ನಮ್ಮ ಮಾತಾಜಿಯವರಲ್ಲಿ PhD ಮಾಡಿ ಬಂದಿದ್ರಂತೆ ಕಂಟೋನ್ಮೆಂಟ್ ಇದರಲ್ಲಿ. ಸೊ ಅವರೇನು ಮಾಡಿದ್ದಾರೆ, ಆ ಬುಕ್ ತಂದು ನಂಗೆ ಕೊಟ್ಟರು. ನಾನು ಅದನ್ನು ಓದಿದೆ. ಒಂದ್ಸರಿ ಓದ್ಬಿಟ್ಟು ಇಡೀ ನೈಟ್ ಓದ್ಬಿಟ್ಟು ಫ್ಯಾಕ್ಟ್ರಿಗೆ ಹೋದ ತಕ್ಷಣನೇ ನನ್ನನ್ನು ಅವ್ರ ಹತ್ರ ಕರ್ಕೊಂಡೋಗಿ ಅಂದು ಪಾಪ ಸಂಜೆ ಕರ್ಕೊಂಡ್ಬಿಟ್ಟು ಅವ್ರ ಹತ್ರ ಮಾತಾಡಾದಮೇಲೆ ಪೂರ್ಣ ಅವರಿಗೆ ಸರೆಂಡರ್ ಆಗಿಬಿಟ್ಟು ಸರೆಂಡರ್ ಆಗಿ 73 ಇದರಲ್ಲಿ ಸರೆಂಡರ್ ಆಗಿ 73ರಲ್ಲಿ ನಾನು ರಿಸೈನೇ ಮಾಡಿದೆ. ಕೆಲಸಕ್ಕೆ ಮಾಡಿಬಿಟ್ಟು ಅವರು ಇದಕ್ಕೆ ಹೋಗ್ಬೇಕಂತ. ಸರಿ, ಅದಾದಮೇಲೆ ಏನಾಯಿತು, 74ರಲ್ಲಿ ಸೊ ಅಲ್ಲೆಲ್ಲ ಇದೆಲ್ಲ ತಿಳ್ಕೊಂಡು ಅವ್ರಿಗೆ ಏನೇನು ಬೇಕು ಸರ್ವಿಸ್ ಮಾಡಿ, ನನಗೆ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಇತ್ತಲ್ಲ, ಅದಕ್ಕೆ ನಾನು ವಾಪಸ್ ಬಂದು ಇದು ಲೀಲಾದೇವಿಯವರು ಪ್ರಸಾದ್ ಇದ್ದಾರಲ್ಲ, ಸೊ ಅವರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಕೊಂಡೆ. ಅವರಿಂದ ಸೋಷಿಯಲ್ ಸರ್ವೀಸು, ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನು ಅವರಿಂದ ನಾನು ಕಲ್ತ್ರಿ. ಇನ್ನು ಆರಂಭದ ದಿನದಲ್ಲಿ ಮೇಡಮ್ ಯಾವುದೇ ಒಂದು ಕೆಲಸವನ್ನ ಕೈಗೆತ್ಕೊಂಡ್ರೆ ಅಷ್ಟು ಸುಲಭವಾಗಿ ಸಾಗೋದಿಲ್ಲ. ಖಂಡಿತ. ಇನ್ನು ನೀವು ಸಮಾಜ ಸೇವೆಯನ್ನ ನಿಮ್ಮ ಮುಡಿಗೇರಿಸ್ಕೊಳ್ತೀರಾ, ಅದೇ ನಮ್ಮ ಕಾಯಕವಾಗಬೇಕು ಅನ್ನುವಂಥದ್ದನ್ನ. ಆ ಒಂದು ಸಮಯದಲ್ಲಿ ನಿಮ್ಗೆ ಎದುರಾದಂತಹ ಕೆಲವೊಂದಷ್ಟು ಸವಾಲುಗಳು ಅಥವಾ ಸಮಾಜದ ದೋಷಣೆಗಳು ಏನೆಲ್ಲ ಬಂದಿತ್ತು? ಒಟ್ಟಾರೆ ನಾವು ಹೇಳೋದಾಯ್ತಂದ್ರೆ, ಯಾರು ಏನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಅಡ್ಡಿ ಆತಂಕಗಳು, ತೊಂದರೆ ತಾಪತ್ರೆಗಳು, ಹೊಗಳಿಕೆಗಳು, ತೆಗಳಿಕೆಗಳು ಎಲ್ಲವೂ ಬರುತ್ತೆ. ಆದರೆ ನಾವು ಅದ್ರ ಬಗ್ಗೆ ಗಮನ ಕೊಡಲಾರ್ದೆ ಅದು ಬದಿಗೊತ್ತಿ ನಮ್ಮ ಗುರಿ ಏನಿದೆ ಆ ಕಡೆ ಮುಟ್ಲಿಕ್ಕೆ ನಾವು ತಯಾರಾದ್ವಿ. ನಿಮ್ಮ ಜೀವನದಲ್ಲೂ ಕೂಡ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸಿದ್ರಮ್ಮ? ಖಂಡಿತ. ಅಂಥದ್ದನ್ನು ಒಂದು ಘಟನೆಯನ್ನು ನೆನಪು ಮಾಡ್ಕೊಳೋದಾದ್ರೆ? ಒಂದು ಘಟನೆ ಯಾವುದು ಅಂತ ಹೇಳಿದ್ರೆ, ನಾವೊಂದು ಇದನ್ನು ರೆಡಿ ಮಾಡಿದ್ವಿ, ಎರೆಹುಳು ಗೊಬ್ಬರ ತಯಾರು ಮಾಡಲಿಕ್ಕೆ ಅಂತೇಳಿ ನಮ್ಮೆಲ್ಲ NGOsನ ಕರೆದುಬಿಟ್ಟು ನಿಮ್ಮ ಇದರಲ್ಲಿ ಮಾಡಿಪ್ಪ, ಅದರಿಂದ ರೈತರಿಗೆ ಹಣನೂ ಬರುತ್ತೆ ಮತ್ತು ಭೂಮಿ ತಾಯಿಗೆ ಅನುಕೂಲ ಆಗುತ್ತೆ, ಫಲವತ್ತಾದಂಥ ಭೂಮಿ ಆಗತ್ತೆ ಅಂತ ಹೇಳಿಬಿಟ್ಟು ಅವ್ರದ್ದೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಒಂದು ಹಂತಕ್ಕೆ ಬಂತು. ಹಂತಕ್ಕೆ ಬಂದಮೇಲೆ ಅಲ್ಲೊಂದು ಸ್ವಲ್ಪ ಎಡವಟ್ಟಾಗಿಬಿಟ್ಟು ನಮ್ಮಿಂದಲ್ಲ ಬೇರೆಯವರಿಂದ ಕೊನೆವರೆಗೆ ಎಲ್ಲಿವರೆಗೂ ಹೋಯ್ತಪ್ಪ ಅದು ಅಂದರೆ, ಇದ್ರ ಬಗ್ಗೆ ಕೆಲವರು ಕಂಪ್ಲೇಂಟ್ ಮಾಡಿದ್ರು. ಓಕೆ, ನಿಮ್ಮ ಮೇಲೆ? ಹಾಂ, ಕಂಪ್ಲೇಂಟ್ ಮಾಡಿದ್ರು.
ಹಣದ ಬಗ್ಗೆ ಕಮ್ಮಿ. ಆಮೇಲೆ ಇದು ನಮ್ಮದು ಸ್ಟೇಟ್ ರಾಜ್ಯದಿಂದ ಡಿಪಾರ್ಟ್ಮೆಂಟಿಂದ ಅವರು ನಮ್ಮನ್ನು ಚೆಕ್ ಮಾಡಲಿಕ್ಕೆ ಬಂದರು. ನಾವು ಎಲ್ಲ ಇದನ್ನು ಸಹ ಅಕೌಂಟ್ ಇಟ್ಟಿದ್ವಿ, ಪರ್ಫೆಕ್ಟಾಗಿ ಇಟ್ಟಿದ್ವಿ. ಅವೆಲ್ಲ ಚೆಕ್ ಮಾಡಿದ್ರು. ಮತ್ತು ವಿವರಣೆ ಅವ್ರಿಗೆ ತಿಳಿಸ್ದೆ ನಾನು. ವಿವರಣೆ ಅವ್ರಿಗೆ ಆದಮೇಲೆ ಏನಾಯಿತು, ಅವರು ಇದೆಲ್ಲ ಪರ್ಫೆಕ್ಟಾಗಿದೆ ಅಂತೇಳಿ ಬರೆದ್ಬಿಟ್ಟು ಕಳಿಸಿದ್ರು. ದಿಸ್ ಇಸ್ ಒಂದು ಅಡ್ಡಿ. ಅದರಲ್ಲಿ ನಮಗೆ ತುಂಬಾ ನಷ್ಟವಾಯಿತು, ತುಂಬಾ ಸ್ವಲ್ಪ ನಷ್ಟ ಆಯಿತು. ಚಿಂತಿಲ್ಲ, ಅದೊಂದು ನಮಗೆ ಹೊಡೆತಾಗಿತ್ತು. ಇನ್ನೊಬ್ಬರೊಂದು ಸರಿ ಬಂದಿದ್ದರು, ಎಲ್ಲರೂ NGOsನ ಕರೆದು ಏನಾದ್ರು ಒಂದು ಒಳ್ಳೇದು ಮಾಡಬೇಕಂತ. ಅದರಲ್ಲೂ ಸ್ವಲ್ಪ ಸಮಸ್ಯೆ ಆಯಿತು. ಅದಕ್ಕೆ ಅದನ್ನು ಬಿಟ್ವಿ ಕೈ. ಹೊಡೆತ ಅಲ್ಲೂ ಬಿತ್ತು ನಮಗೆ. ಸೊ ಈಗ ಈತದ್ದು 2-3 ಆಯಿತು. ಅದು ನಾವು ಚಿಂತೆ ಮಾಡಲಿಲ್ಲ, ಹೆಜ್ಜೆ ಇಟ್ಟಿದ್ದೀವಿ, ಏನಾದರೂ ಬರಲಿ ಮುನ್ನುಗ್ಗೋಣ, ನಮ್ಮದೇನು ಜನತೆಗೆ ಅನುಕೂಲ ಆಗಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡು ಮುಂದೆ ಬಂದ್ವಿ. ಮನಸ್ಸಲ್ಲಿ ಆತ್ಮ ದೃಢ ವಿಶ್ವಾಸ ನಿಮ್ಮಲ್ಲಿ ಇತ್ತು ಮೊದಲೇ, ಸಮಾಜ ಸೇವೆಯನ್ನು ಮಾಡಲೇಬೇಕು, 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋದು. ಹಾಗಾಗಿ ಎಷ್ಟೇ ಸವಾಲುಗಳನ್ನು ಕೂಡ ಸ್ವೀಕಾರ ಮಾಡಿದ್ದೀರಾ. ಅಮ್ಮ, ಇನ್ನು ಮುಂದುವರೆದಂತೆ ನೀವು ಸಮಾಜ ಸೇವೆಗೆ ಮುಂದಾದ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಸಪೋರ್ಟ್ ಹೇಗಿತ್ತು? ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಕುಟುಂಬದವರು ನಾವು ಸಮಾಜ ಸೇವೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹಿಂದೇಟ್ ಆಗ್ತಾರೆ. ನಿಮ್ಮ ಕುಟುಂಬದ ಸಪೋರ್ಟ್ ಹೇಗೆ? ನಮ್ಮ ಸಪೋರ್ಟ್ ಬರಲೇ ಇಲ್ಲ. ಓಹ್, ನಿಮ್ಗೂ ಕೂಡ ಮಾಡಿಲ್ಲ? ಓಕೆ. ಆದ್ರೂ ಕೂಡ ಕೇಳಲೂ ಇಲ್ಲ. ಓಕೆ, ಕೇಳಲೇ ಇಲ್ಲ. ನಮ್ಮ ಕುಟುಂಬದವ್ರು ಯಾರಿಗೂ ನೀವು ಕೊಡಿ ಅಂತ ನಾವು ಕೇಳಲೇ ಇಲ್ಲ. ಆ ಟೈಮಲ್ಲಿ ಹೇಗಿತ್ತು ಅಮ್ಮ ಮನೆಯವ್ರ ರಿಯಾಕ್ಷನ್? ಅವ್ರಿಗೆ ಇಷ್ಟ ಆಗಲಿಲ್ಲ ಅದೆಲ್ಲ. ಯಾಕೆ ಮಾಡೋಕೆ ಹೋಗ್ತೀರಿ ಹಾಗೆ ಹೀಗೆ ಅಂದರೆ, ನಿಮ್ಗೆ ಯಾಕೆ ಬೇಕಿದೆ, ಇದು ನನ್ನ ಇಷ್ಟ, ನನಗೆ ಭಗವಂತ ಮಾಡಂತ ಹೇಳಿದ್ರೆ ನಾನು ಮಾಡ್ತಾಯಿದ್ದೀನಿ ಅಂಥೇಳಿ ಇದನ್ನು ಶುರು ಮಾಡುವಾಗ ನಮ್ಮ ಕಾಂತಮ್ಮ ಸೆಕ್ರೆಟ್ರಿ ಇದ್ದಾರೆ, ಅವರು ನಾವಿಬ್ಬರು ಸೇರಿ ಇದನ್ನು ಅವ್ರ ಮನೆಯವರು ಒಪ್ಪಿಗೆ ಕೊಟ್ಟರು. ನಮ್ಮ ಮನೆಯವರು ನಾವು ಕಾಂಟ್ಯಾಕ್ಟ್ ಬಿಟ್ಬಿಟ್ಟಿದ್ವಿ. ಸೊ ಆದ್ದರಿಂದ ನಾವಿಬ್ಬರು ಅದನ್ನು 1975ನಲ್ಲಿ ಉದ್ಘಾಟನೆ ಮಾಡಿದ್ದೆ, ಇದು ಪ್ರಾರಂಭ ಮಾಡಿದ್ವಿ. ನಿಮ್ಮ ಮನೇಲಿ ಅಮ್ಮ ಜಾಸ್ತಿ ಪ್ರೀತಿನ ಅಥವಾ ಅಪ್ಪ ತುಂಬಾ ಪ್ರೀತಿನ? ನಿಮ್ಮ ಕುಟುಂಬದ ಬಗ್ಗೆ ನೋಡೋದಾದ್ರೆ ಅಮ್ಮ ಅವರ ಜೊತೆ ಕಳೆದಂಥ ಕೆಲವೊಂದಿಷ್ಟು ಮೆಮೊರೀಸ್. ಅಲ್ಲ, ಒಂದು ಹೇಳೋದಾಯ್ತಂದರೆ ಅವರಿಗೆ ಕ್ಯಾನ್ಸರ್. ನಂಗೆ ಗೊತ್ತಿಲ್ಲ ಅವಾಗ ಅದು ಅಂತ, ಆಮೇಲೆ ಗೊತ್ತಾಗಿತ್ತು ಅದು ಅಂತ ಹೇಳ್ಬಿಟ್ಟು. ಸೊ ಆಗ ನಾನು ಕೆಲ್ಸಕ್ಕೂ ಹೋಗ್ತಿದ್ದೆ. ಇಲ್ಲಿ ಇದೆಲ್ಲ ಮುಗಿಸ್ಕೊಂಡು ಅವ್ರು ನೋಡಿಕೊಂಡು ಮತ್ತೆ ಬಂದು ಅಟೆಂಡ್ ಆಗ್ತಾ ಬಂದು ಹಾಸ್ಪಿಟಲ್ಗೆ ಸೇರಿ ಅವರಲ್ಲೇ ಪ್ರಾಣತ್ಯಾಗ ಮಾಡಿದ್ರು. ಅವರು ಆಧ್ಯಾತ್ಮಿಕದಲ್ಲಿದ್ದರು. ಆದರೆ ಇದು ನನಗೆ ಬಂತು, ಅವರ ಆದರ್ಶನ ನಿಮ್ಗೆ ಇಲ್ಲಿ ಗಂಟೆ ಕರ್ಕೊಂಡು ಬಂತು. ನಿಜಕ್ಕೂ ಎಂತ ಮಕ್ಕಳಿಗೂ ಕೂಡ ತಾಯಿ ಪ್ರೀತಿ ಅಮೂಲ್ಯವಾದದ್ದು, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಂತಹ ತಾಯಿಯಿಂದ ಪಡೆದಂತಹ ಆದರ್ಶವ ಮೂಲಕ ನೀವಿವತ್ತು ಸಾವಿರಾರು ಜನರಿಗೆ ತಾಯಿ ಆಗಿದ್ದೀರಮ್ಮ. ನಿಜಕ್ಕೂ ನೀವು ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನಮ್ಮ, ಇವಾಗ ನಿಮ್ಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ನಿಮ್ಮ ಸೇವೆಯನ್ನ ಗುರುತಿಸಿ ನಮ್ಮ ಸರ್ಕಾರ ಅತ್ಯಂತ ಉತ್ತಮವಾದ ಪ್ರಶಸ್ತಿ ಪದ್ಮಶ್ರೀಯನ್ನ ನಿಮ್ಗೆ ನೀಡಿದೆ. ಹೇಗೆ ಅನ್ನಿಸ್ತಾ ಇದೆ ಅಮ್ಮ ಈ ಒಂದು ಸಂದರ್ಭದಲ್ಲಿ? ನಿಮ್ಗೆ ನಿರೀಕ್ಷೆ ಏನಾದ್ರು ಇತ್ತಾ? ನಿರೀಕ್ಷೆ ಇರಲಿಲ್ಲ, ಯಾವುದು ನಿರೀಕ್ಷೆ ಮಾಡಲಿಲ್ಲ. ಹೌದು, ಯಾವುದೇ ಸುಮಾರು ಅವಾರ್ಡ್ಗಳು ಬಂದಿದೆ. ಇದು ಕೇಂದ್ರ ಇದರಿಂದನೇ 3 ಜನ, ವೆಂಕಟರಾಮನ್, ರಮಣ ಮುಖರ್ಜಿ ಮತ್ತು ಜೈಲ್ ಸಿಂಗ್, 3 ಜನರು ಸಹ ಒಬ್ಬೊಬ್ಬರೊಂದರಲ್ಲಿ ಕೊಟ್ಟಿದ್ದಾರೆ. ಸೋಷಿಯಲ್ ಸರ್ವಿಸಲ್ಲಿ ಒಂದು, ಆಮೇಲೆ ಮಕ್ಕಳ ಒಂದು ಡೆವಲಪ್ಮೆಂಟಲ್ಲಿ ಒಂದು, ಇನ್ನೊಂದು ನಾವು ಮಗ್ಗಗಳು ಹಾಕಿದ್ವಿ, ನೆಯ್ಯೋ ಮಗ್ಗಗಳು, ಅದರಲ್ಲಿ ಕೊಟ್ಟರು. ಇದು ಮುರುಮಾವತಿ. ಈಗ ಇಲ್ಲ, ಖಾದಿ ಅಮ್ಮ ಮಗ್ಗದ ನೇಯ್ವಿಕೆ ಎಲ್ಲ ನೀವೇ ಮಾಡ್ತಾ ಇದ್ರ ಹೇಗಮ್ಮ? ಸ್ಯಾರಿಗಳು ಪ್ರತಿಯೊಂದು ತಯಾರಾಗುವಂಥದ್ದು. ಒಟ್ಟು ಎಷ್ಟು ಮಗ್ಗಗಳಿದೆ ಅಮ್ಮ? ಇತ್ತು, ಈಗಿಲ್ಲ, ಈಗ ಸದ್ಯಕ್ಕಿಲ್ಲ. ಎಲ್ಲ ಮಕ್ಕಳು ಬಂದು ಜಾಯಿನ್ ಆಗಿಬಿಟ್ರು, ಜಾಗ ಇಲ್ಲ. ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಟೈಲರಿಂಗು, ವೀವಿಂಗು, ಮತ್ತೆ ಹಪ್ಪಳ ಸಂಗಡಿಗಳು, ಮತ್ತೆ ಮೊಂಬತ್ತಿಗಳು, ಇದಕ್ಕೆ ಕ್ಯಾಂಡಲು, ಮತ್ತೆ ಸರ್ಫ್ ಮಾಡ್ತಾ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ವಿ. ಟ್ರೈನಿಂಗ್ ಕೊಟ್ಟು ಆದ್ಮೇಲೆ ಟ್ರೈನಿಂಗ್ ತಗೊಂಡವರು ಈಗ ಮಕ್ಕಳು ಜೋಪಾನ ಅವ್ರು ನಮ್ಮಲ್ಲೇ ಇದ್ದರು. ಆಮೇಲೆ ಅಮ್ಮ ನಾವು ಬೇರೆ ಮನೆ ಮಾಡ್ಕೊಂಡಿರ್ತೀವಿ ಆಯ್ತಂತೇಳಿ ಈಗ ಅಲ್ಲಿ ಈಗಲೂ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಅದನ್ನು ಮಾರಾಟ ಮಾಡ್ತಿದ್ದಾರೆ. ಮಕ್ಕಳನ್ನ ಜೋಪಾನ ಮಾಡೋದು, ಮದುವೆ ಮಾಡಿದ್ರು, ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ನಮ್ಗೆ ಅಷ್ಟೇ ಸಾಕು. ನಿಜಕ್ಕೂ ಖುಷಿ ಆಯ್ತಮ್ಮ ನಿಮ್ಮ ಮಾತನ್ನು ಕೇಳಿ. ನಿಮ್ಮಿಂದ ಸ್ಫೂರ್ತಿ ತಗೊಂಡು ಇವತ್ತು ಜೀವನದಲ್ಲಿ ಒಂದು ಉನ್ನತ ಹಂತಕ್ಕೆ ತಲುಪಿದ್ದಾರೆ ಅಂದರೆ ನಿಜಕ್ಕೂ ಒಂದು ಖುಷಿಯ ವಿಚಾರ. ಅಮ್ಮ, ಇನ್ನು ಮುಂದುವರಿದಂತೆ ನಿಮ್ಮ ಒಂದು ಪ್ರಶಸ್ತಿಯನ್ನು ಯಾರಿಗೆ ಒಂದು ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀರಾ? ಅದನ್ನು
ಭಗವಂತನಿಗೆ ಸರ್ ಭಗವಂತ ಅವನು ಕೊಡಿಸಿದ್ದು ಅವನಿಗೆ ಸಮರ್ಪಣೆ ಮಾಡ್ಬಿಡೋದು. ಭಗವಂತನ ಕೃಪೆ ಇಲ್ಲದೆ ಏನು ಕೂಡ ಆಗಲ್ಲ. ಖಂಡಿತ. ಹರಿಯ ಒಂದು ಆಗದೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಕೂಡ ಅಲುಗಾಡಲ್ಲ. ನಂಬಿದೀವಿ, ನಂಬಿ ಕೆಟ್ಟವರೆಲ್ಲ ಶಿವನ ಅಂತೇಳಿ ಭಗವಂತ ನಂಬಿಟ್ಟಿದ್ದೀವಿ. ಭಗವಂತನ ಆಶೀರ್ವಾದದಿಂದ ಇದೆಲ್ಲ ಸಾಗ್ತಾ ಇದೆ. ಅಮ್ಮ, ಇನ್ನ ನೀವೇ ಹೇಳಿದಾಗೆ ತುಂಬಾ ಜನರಿಗೆ ನೀವು ಟ್ರೈನ್ ಅಪ್ ಮಾಡಿದ್ದೀರಾ. ಆ ಮೂಲಕವಾಗಿ ಸಾಕಷ್ಟು ಮಹಿಳೆಯರು ಸ್ವಾವಲಂಬಿ ಆಗಿದ್ದಾರೆ ನಿಮ್ಮಿಂದಾಗಿ. ಖಂಡಿತ ಆಗಿದೆ. ಸೊ ಅಂತಹ ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಅಲ್ಲ, ನೀವು ಇನ್ನೊಬ್ಬರಿಗೆ ಟ್ರೈನಿಂಗ್ ಕೊಡಿ, ಮತ್ತೊಬ್ಬರು ಕೊಡಿ, ಅವರು ನಿಮ್ಮಂತೆ ಮುಂದೆ ಬರಲಿ ಅಂತ ಹೇಳಿ ಅವರಿಗೆ ನಾವು ಅಡ್ವೈಸ್ ಮಾಡಿರಿ. ನಾವೊಬ್ರು ಸಹಾಯ ಮಾಡಿದ್ರೆ ಅದು ಇನ್ನೊಂದು ರೀತಿಯಲ್ಲಿ ಉಪಯೋಗಕ್ಕೆ ಆಗಬೇಕು. ಅವ್ರ ಸಂಸಾರನೂ ಚೆನ್ನಾಗಿತ್ತು, ಇನ್ನೊಬ್ಬರು ಕೈ ಹಿಡಿದ್ಬಿಟ್ಟು ನೀವು ಬನ್ನಿ ಅಂತೇಳಿ ಅವರ ಸಂಸಾರನೂ ಇದಾಗತ್ತೆ. ಆ ರೀತಿ ನಾವು 1 to 1 ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಸಾಕಷ್ಟು ಸವಾಲುಗಳನ್ನ ಫೇಸ್ ಮಾಡಿದ್ರ, ಇದು ಎದುರಿಸಿದ್ರ ಸಾಕಷ್ಟು ಸವಾಲುಗಳನ್ನ ನಿಮ್ಮ ಜೀವನದಲ್ಲಿ. ಇವತ್ತಿನ ಮಹಿಳೆಯರು ನಿಮ್ಮ ಪ್ರಕಾರ ಯಾವ ರೀತಿ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು? ಈಗ ಆಫೀಸ್ಗಳಲ್ಲಿ ಹೌದು, ಗೊತ್ತಲ್ಲ ನಿಮಗೆ? ಹೌದು ನಮಗೆ. ಅಲ್ಲಿ ಸುಮಾರು ಕಂಪನಿಗಳಲ್ಲಿ, ಆಫೀಸಲ್ಲಿ, ಕೋರ್ಟ್ ಇದರಲ್ಲೆಲ್ಲ ಮೆಂಬರ್ಶಿಪ್ ತೊಗೊಂಡು ಕೌನ್ಸಿಲಿಂಗ್, ಫ್ಯಾಮಿಲಿ ಕೌನ್ಸಿಲಿಂಗ್ ಇದರಲ್ಲಿ ಅದು ಇದೆ. ಮತ್ತು ಸಮಸ್ಯೆ ಅದು ಈ ನಾವು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡೋ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಅರಿವಾಗತ್ತೆ. ಅರಿವಾದಾಗ ಅವ್ರು ನೊಂದು ಬೆಂದು ಇಲ್ಲಿ ಬಂದಾಗ ಅವ್ರದ್ದು ಪೂರ್ಣ ನಾವು ಡೀಟೇಲ್ಸ್ ತೊಗೊಂಡ್ಬಿಡ್ತೀವಿ. ಆಮೇಲೆ ಅವರ ಯಜಮಾನ್ರ ಕರೆಸ್ತೀವಿ. ಕರೆಸ್ಬಿಟ್ಟು ಏನಪ್ಪ ನಿಮ್ದೇನು ಸಮಸ್ಯೆ ಅಂತೇಳಿ ಅವ್ರನ್ನೂ ಕರೆಸಿ ಅವ್ರ ಹತ್ರನೂ ಮಾತಾಡ್ತೀವಿ. ಮಾತಾಡಿಬಿಟ್ಟು ಇಬ್ಬರಿಗೂ ಮತ್ತೆ ಸೇರಿಸಿ ಇವ್ರು ಕೇಳ್ತೇವೆ, ಇದೆಲ್ಲ ನಿಮ್ಮಂತೆ ಬಂದರೆ ನೀವು ಹೇಗಿದ್ದರೆ ಒಂದಾಗ್ತೀರಿ ಅಂತ ಅದನ್ನು ಡೀಟೇಲ್ಸ್ ತೊಗೊಂಡ್ಬಿಡ್ತೀವಿ. ಅವ್ರ ಹತ್ರನೂ ಕೇಳ್ತೀವಿ. ಕೇಳಿಬಿಟ್ಟು ಆಮೇಲೆ ಏನಾಗುತ್ತೆ, ಇಬ್ಬರನ್ನೂ ಕೂಡಿಸಿ ಮಾತಾಡಿಸ್ಬಿಟ್ಟು ಇಬ್ಬರಿಗೂ ಇಲ್ಲೇ ಹೊಸದನ್ನು ಹಾರ ಹಾಕ್ಬಿಟ್ಟು ಕೂಡಿಸ್ಬಿಟ್ಟು ಕಳಿಸ್ಕೊಡ್ತೀವಿ. ಮೆಚಾರಿಟಿ ಕೆಲವೊಮ್ಮೆ ನಾನು ಹೊಡೆದಿರೋದು ಉಂಟು. ಯಾಕೆ ಹೊಡೆದಿದ್ದೀನಿ ಅಂತಂದರೆ, ಒಂದು ಮುಸ್ಲಿಂ ಇದು ಫ್ಯಾಮಿಲಿ, ಪಾಪ ಮದುವೆ ಆಗಿದೆ, ಮಗು ಆಗಿದೆ. ಆ ಮಗು ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತಂಗಿನ ಕರೆಸ್ಕೊಂಡಿದ್ದಾರೆ. ತಂಗಿ ಮೇಲೆ ಗಮನ, ಯಾಕೆ ನಮ್ದು ಅಂಗನವಾಡಿ ಎಲ್ಲ ಕಡೆ ಇತ್ತಲ್ಲ, ಆ ಕಡೆಗೆಲ್ಲ ಬರ್ತಿತ್ತು. ಸೊ ಅವಾಗೇನಾಯಿತು, ಇಲ್ಲೇ ಕೂರಿಸ್ಕೊಂಡು ಮಾತಾಡಿದೆ. ಅಳ್ತಾಡ ಕೊನೆಗೆ ಅಯ್ಯಪ್ಪನ ಕರೆಸಿದ್ವಿ. ಕರೆಸ್ಬಿಟ್ಟು ಹೇಳ್ಬಿಟ್ಟು ನಾವು ಹೇಳಿದ್ವಿ, ಸಿಕ್ಕಾಪಟ್ಟೆ ಏನೋ ಮಾತಾಡಿ ಬಂದು ಕೊಟ್ವಿ. ಇನ್ನೊಂದು ಅಲ್ಲಿ ಹೋಗ್ಬಿಟ್ಟು ಅಂಗಡಿ ಈ ಥರ ಅಲ್ಲ, ನಮ್ಗೆ ಈ ಥರ ಅಮ್ಮ ಹುಡುಕ್ಬಿಟ್ಟು ಹಂಗೆ ಹೇಳಿದ್ದಾರೆ. ಅವ್ರು ಏನಂದ್ರೂ ಗೊತ್ತಿಲ್ಲ. ಮತ್ತು ವಾಪಸ್ ಬರೋಕ್ಬೇಕಾದ್ರೆ ಇನ್ನೊಬ್ರು ಇದ್ರು, ಶ್ರೀದೇವಿ ಅಂತೇಳಿ, ಅವರು ಒಂದು ಕೊಟ್ಟರು. ಆಮೇಲೆ ನಾನಂದೆ, ಕೂತ್ಕೊ ಇಲ್ಲಿ ಅಂತೇಳಿ ಕೂಡಿಸ್ಬಿಟ್ಟು ಸಮಾಧಾನ ಮಾಡಿ, ನೀನು ಈ ಹುಡುಗಿನ ಕರ್ಕೊಂಡೋಗಿ ಅವ್ರ ತಾಯಿ ಮನೇಲಿ ಬಿಟ್ಬಿಡು, ಆಯಿತಾ, ನೀವು ಬಿಟ್ಟಿಲ್ಲ ಅಂದರೆ ಮತ್ತೆ ನಿಮ್ಗೆ ಬೀಳುತ್ತೆ ಅಂಥೇಳಿ ಎದುರಿಸ್ಬಿಟ್ಟು ಮತ್ತೆ ಸಮಾಧಾನ ಮಾಡಿಬಿಟ್ಟು ಒಂದು ಮಾಡ್ಕೊಳ್ಸಿ. ಈ ಥರ ತುಂಬ ಇದೆ. ಈ ಒಂದು ಆಶ್ರಮ ನಡೆಸೋದು ಸುಲಭದ ಮಾತಲ್ಲ. ಇಲ್ಲಿ ಸಾಕಷ್ಟು ಜನರಿಗೆ ಆಶ್ರಯ ನೀಡಿರ್ತೀರ, ಅವರ ಬೇಕು ಬೇಡಗಳು ಎಲ್ಲವನ್ನೂ ಕೂಡ ನಿಮ್ಮ ಮೇಲೆ ಇರುತ್ತೆ. ಸೊ ಹಾಗಾಗಿ ಹಣಕಾಸಿನ ಸಮಸ್ಯೆ ನಿಮಗೆ ಪ್ರಾರಂಭದಲ್ಲಿ ಯಾವ ರೀತಿ ಎದುರಿಸ್ತಾ ಹೋದ್ರಿ? ಪ್ರಾರಂಭದಲ್ಲಿ ತುಂಬಾ ಕಷ್ಟ ಇತ್ತು, ಊಟ ಬಟ್ಟೆಗೆ ಅದಕ್ಕೆಲ್ಲ. ಆಮೇಲೆ ಈ ಸ್ಕೂಲಲ್ಲಿ ಉಪ್ಪಿಟ್ಟು ಮಾಡ್ತಿದ್ರು, ಗೊತ್ತಾ? ಆ ಸಂದರ್ಭ ಆ ಜವಾಬ್ದಾರಿ ನಮಗೆ ಕೊಟ್ಟರು, ಉಪ್ಪಿಟ್ಟು ಮಾಡ್ಕೊಡಿ. ಅದು ಮಾಡಿಕೊಟ್ಟು ಅದ್ರಲ್ಲಿ ಉಪ್ಪಿಟ್ಟು ತಗೊಳ್ತಾ ಇದ್ವಿ. ಆಮೇಲೆ ಮಂಡಿಪೇಟೆ, ಅದೆಲ್ಲ ಮಂಡಿಪೇಟೆ ಮಾರ್ಕೆಟ್ ಹತ್ರ ಈ ಪ್ರೊವಿಷನ್ಸ್ ಲಾರಿ ಬಂದು ಇಳಿಸಿ ಇದೆಲ್ಲ ಇಳಿಸೋ ಕೆಳಗಡೆ ಬೀಳುತ್ತೆ ನೋಡಿ, ಅದನ್ನೆಲ್ಲ ಆರಿಸಿ ತಗೊಂಡು ಬರ್ತಿದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಬಳಸ್ತಾ ಇದ್ವಿ. ಆಮೇಲೆ ಹೋಗ್ತಾ ಬರ್ತಾ ಫುಟ್ಪಾತ್ ಮೇಲೆ ಏನಾದ್ರು ಕಡ್ಡಿಗಳು ಏನೋ ಬಿದ್ದಿದ್ರೆ ಮತ್ತು ತೆಂಗಿನ ಮಟ್ಟಗಳು ಇದ್ದರೆ ಅದನ್ನೇ ಎತ್ಕೊಂಡ್ಬರ್ತಾ ಇದ್ವಿ. ಅದು ಅಡುಗೆ ಮನೆ ಇದಕ್ಕೆ ಒಲೆಗೆ ಆಗ್ತಾಯಿತ್ತು, ನೀರು ಕಾಯಿಸ್ಕೊಡ್ಕ. ಈ ಥರದ್ದೆಲ್ಲ ಜೊತೆಯಲ್ಲಿ ನಮ್ಮ GKVKಯಿಂದ ಬ್ಯಾಗ್ ಹೊಲಿಲಿಕ್ಕೆ ಕೊಡ್ತಾಯಿದ್ರು. ನಾವು ನಮ್ಮ ಸೆಕ್ರೆಟ್ರಿ ಇಬ್ಬರು ಡೇ ನೈಟು ಅದನ್ನು ಹೊಲಿತಾ ಇದ್ವಿ. ಒಂದು ಬಂದಿದ್ದ ದುಡ್ಡನ್ನು ಇದಕ್ಕೆ ಬಳಸ್ಕೊತಾ ಇದ್ವಿ. ಮತ್ತು ರೇಷ್ಮೆ ಗುಡಿನ ಹಾರ ಮಾಡ್ತಾಯಿದ್ವಿ, ಅದನ್ನು ಎಂಪೋರಿಯಮ್ಗೆ ಹಾಕ್ತಾಯಿದ್ವಿ. ಅಲ್ಲಿಂದ ದುಡ್ಡು ಬರ್ತಕ್ಕೆ ಶುರುವಾಯಿತು. ಡೆಕೋರೇಷನ್ಗೆ ಹೋಗ್ತಾಯಿದ್ವಿ, ಡೆಕೋರೇಷನ್ ಮಾಡ್ತಾಯಿದ್ವಿ. ಅದರಲ್ಲೇ ಕಡ್ಲೆಪುರಿ ಇದರಲ್ಲಿ ಮಾಡ್ತಾಯಿದ್ವಿ, ಮತ್ತು ಇದರಲ್ಲಿ ಮಾಡ್ತಾಯಿದ್ವಿ, ಹೂನಲ್ಲಿ ಮಾಡ್ತಾಯಿದ್ವಿ. ಒಂದು ಸಾರಿ ಒಬ್ಬರು ಕೋಪರೇಟಿವ್ ಸೊಸೈಟಿನವ್ರು ಮಾಡಿದ್ರು. ಆಗ ಅವರು, ಅಮ್ಮ 6,000 ರೂಪಾಯಿ ಕೊಡ್ತೀವಿ ಮಾಡಬೇಕು ಅಂದರು. ಸರ್ ನೀವು ಎಷ್ಟಾದ್ರು ಕೊಡಿ ಮಾಡ್ತೀವಿ. ಇಡೀ ನೈಟ್ ಮಾಡಿದ್ದೀವಿ. ಬೆಳಗಾಗಷ್ಟೊತ್ತಿಗೆ ಅವ್ರು ಬಂದು ನೋಡ್ತಾರೆ, ಅಮ್ಮ
ಇಷ್ಟು ಚೆಂದ ಮಾಡಿದಿರಿ ಅಂತೇಳಿ 12,000 ರೂಪಾಯಿ ಕೊಟ್ಟರು. ಅದು ಫಸ್ಟ್ ನಮಗೆ ಸಿಕ್ಕ ದೊಡ್ಡ ಮೊತ್ತ. ಹೌದು. ಮತ್ತು ಬೇರೆ ಬೇರೆ ಕಡೆಗಳೆಲ್ಲ ಕೊಡ್ತಾಯಿದ್ರು, ಅದು ಮಾಡ್ತಾಯಿದ್ವಿ. ಆಮೇಲೆ ಇದು ಆ್ಯಕ್ಷನ್ ಏಡ್ ಅಂತ ಬಂತು, ಅಲ್ಲಿಂದ ವ್ಯವಸ್ಥೆ ಆಯಿತು. ಗೌರ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಇಲಾಖೆನವ್ರು ಬಂದರು, ಚೆಕ್ ಮಾಡಿದ್ರು, ಅವ್ರು ಕೊಟ್ಟರು. ನಿಜಮ್ಮ ಹೆಚ್ಚು ಲಾಭ ಮಾಡ್ಕೊಂಡಿರೋಂಥ ಎಲ್ಲ ಆರ್ಥಿಕವಾಗಿ ಪ್ರಬಲರಾಗಿರುವಂಥವ್ರೆಲ್ಲರೂ ಅಷ್ಟೇ ಸಹಾಯ ಮಾಡಬೇಕು. ಹೌದು. ಯಾಕೆ ನಾವು ಸಮಾಜದಿಂದ ತಗೊಂಡು ಮುಂದೆ ಬಂದಿದ್ದೀವಿ, ಸಮಾಜಕ್ಕೆ ನಾವು ಕೊಡಬೇಕು. ಅದು ಮಾಡಿ ಅಂತ ನಾನು ಹೇಳಿದೆ. ಮತ್ತು ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಯಾವುದೇ ಕೆಲಸ ನಾನು ಇದೇ ಅದೇ ಅಂತ ಮಾಡೋಕೆ ಹೋಗಬೇಡಿ, ಯಾವ್ದು ಸಿಗುತ್ತೋ ಅದು ಮಾಡಿ. ಮಾಡಿದಾಗ ಆಮೇಲೆ ಮುಂದೆ ಮುಂದೆ ಬರಲಿಕ್ಕೆ ನಿಮ್ಮ ಮುಂದೆ ದಾರಿ ಆಗುತ್ತೆ. ಫುಟ್ಪಾತ್ ಮೇಲೆ ಮಾರಾಟ ಮಾಡೋರು ಅಂಗಡಿಗಳು ಇಟ್ಕೊಂಡಿದ್ದಾರೆ. ಹೌದಲ್ಲ, ಹಾಗೆ ನೀವು ಮಾಡಿ. ನನಗೆ ಆ ಕೆಲಸ ಸಿಗೋರು ನಾನು ಹೋಗಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಮತ್ತು ಓದಿ ಚೆನ್ನಾಗಿ, ಮಕ್ಕಳನ್ನ ಓದಿಸಿ, ಅದು ಹೆಣ್ಮಕ್ಳನ್ನ ಓದಿಸಿ ಅಂತ ಮಾಗಡಿನಲ್ಲಿ ಹೆಣ್ಮಕ್ಳ ಮುಂದೆ ಹಾಸ್ಟೆಲ್ ಸ್ಟಾರ್ಟ್ ಆಗಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ನಾವು ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಬರ್ಬೇಕಂತೀವಿ, ಬೇಡ ಅಲ್ಲೇ ಮಾಡೋಣ ಅಂತ ಹೇಳಿ ಅವ್ರು ಮಾಡ್ತಾರೆ. ಮತ್ತು ಸಹಕಾರ ಕೊಟ್ಟಿದ್ದಾರೆ, ಅಲ್ಲಿ ಗಂಡು ಮಕ್ಕಳಿಗೊಂದು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಡೆವಲಪ್ ಆಗಿದೆ. ಇಲ್ಲಿ 50% ಆಯಿತು, ಇನ್ನೊಂದು 50% ಆಗಬೇಕು. ಮತ್ತೆಲ್ಲರಿಗೂ ತೆಂಗಿನ ಗಿಡ ಕೊಡ್ತಾಯಿದ್ದೀವಿ. ಯಾಕೆಂದರೆ ಪರಿಸರಕ್ಕೂ ಆಯಿತು, ಅವರಿಗೆ ಕಲ್ಪವೃಕ್ಷ ಅಲ್ವಾ ಅದು ಆಯಿತು ಅಂತೇಳಿ ಎಲ್ಲ ರೀತಿಯಿಂದಲೂ ಲಾಭ, ಎಲ್ಲ ರೀತಿಯಿಂದ ಲಾಭ. ಅದಕ್ಕೆ ಅದನ್ನು ತುಂಬ ಕೊಟ್ಟಿದ್ವಿ. ಇಲ್ಲಿ ಬಂಡೀಪುರ ಸುಮಾರು ನಮ್ಮ NGOs ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಕೊಡಿಸಿದೆ, ಅವರವರ ಹಳ್ಳಿಗಳಲ್ಲಿ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಇದು ನಮ್ಮ ಒಂದು ಪ್ರಕೃತಿ ಮಾತೆಗೆ ಒಂದು ಸರ್ವಿಸ್. ಯಾಕೆಂದರೆ ಪ್ರಕೃತಿ ಏನಾದ್ರು ವಿಕೋಪ ಆಯ್ತಂದರೆ ಕಷ್ಟ. ಅದಕ್ಕೆ ಎಲ್ಲ ಪಾಳು ಬಿದ್ದಿರ್ತಕ್ಕಂಥ ಲ್ಯಾಂಡ್ಗಳೇನಿದೆ ಅದನ್ನು ತಂಪು ಮಾಡಬೇಕು. ತಂಪು ಮಾಡ್ಬೇಕಂತಂದರೆ ಅದನ್ನು ನೀರು ಬಿಡಬೇಕಂದ್ರೆ ಬೆಳೆ ಬೆಳಿಬೇಕು, ಆವಾಗ ತಂಪಾಗುತ್ತೆ. ಭೂಮಿ ಹಸಿರಾಗಿದ್ರೆ ಭೂಮಿ ತಂಪಾಗಿರುತ್ತೆ. ಭೂಮಿ ತಾಯಿ ಎಷ್ಟು ಕೊಟ್ಟಿದ್ದಾಳಪ್ಪ, ಅಬ್ಬಬ್ಬಬ್ಬ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಟ್ಟಿದ್ದಾಳೆ. ಚಿನ್ನ, ಬೆಳ್ಳಿ, ಇದು ಆಹಾರ, ಅದು ಏನೆಲ್ಲ ಕೊಟ್ಟಿದ್ದಾಳೆ ಅಂತ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಆ ಭೂತಾಯಿ ಒಡಲನ್ನೇ ಅಗೆಯೋ ಕೆಲಸ ಆಗ್ತಾ ಇದೆ. ಎಲ್ಲಿ ನೋಡು ಸ್ಮಗ್ಲಿಂಗ್ಗಳು, ಅದು ಇದು ಎಲ್ಲ ರೀತಿ ಒಡಲನ್ನ ಒಂದು ಕಿತ್ತು ತಿಂತಾ ಇದ್ದಾರೆ. ಅಂದರೆ ಆಸೆ ಅನ್ನೋದು, ಆಸೆ ಅನ್ನೋದಕ್ಕಿಂತ ದುರಾಸೆ ಏನಾಗ್ತಿದೆ, ಮಾನವನ ಇವತ್ತಿಗೆ ತಂದು ಬಿಟ್ಬಿಟ್ಟಿದೆ, ಅದಾಗ್ತಿದೆ. ಸೊ ಅದು ಆಗೋದು ಬೇಡ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಆಯ್ತಲ್ಲ, ಅವನು ಜೋಪಾನ ಮಾಡಬೇಕು, ನಾವು ಜೋಪಾನ ಆಗ್ತೀವಿ. ಅದಕ್ಕೆ ಅತಿ ಹೋದಾಗ ಏನಾಗುತ್ತೆ, ಇದು ಅಮೃತ ವಿಷ ಆಗುತ್ತೆ. ಅಮ್ಮ ಇನ್ನ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ನಿಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಅಮ್ಮ. ಮುಂದಿನ ದಿನಗಳಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇದು ಹೇಳಿದ್ನಲ್ಲ, ಬಂಡೀಪುರದ್ದು ಮತ್ತೆ ಇದು ಪೂರ್ತಿ ಮಾಡ್ಬೇಕಂತೇಳಿ, ಮತ್ತೆ ಪರಿಸರದ್ದು ಜವಾಬ್ದಾರಿ. ಮತ್ತು ನಮ್ಮಿಂದ ನಾವು NGOsನ ಕರೆಸಿ ಅವ್ರ ಮುಖೇನೂ ಸಹ ಈ ಕಾರ್ಯಕ್ರಮವನ್ನು ಮಾಡಿಸಲಿಕ್ಕೆ ವ್ಯವಸ್ಥೆ ಪ್ಲಾನ್. ಅಮ್ಮ ಇನ್ನು ನಿಮ್ಮ ನಂತರದಲ್ಲಿ ನೀವಿನ್ನು ಸುದೀರ್ಘವಾಗಿ ಇನ್ನಷ್ಟು ಸೇವೆ ನಿಮ್ದು ಮುಂದುವರಿಬೇಕು. ಆದ್ರೆ ನಿಮ್ಮ ಕಾಲವಾದ ನಂತರ ಅದು ನನ್ನ ಬಾಯಲ್ಲಿ ಬರಬಾರ್ದು, ಕ್ಷಮೆ ಇರಲಿ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಮುಂದಾಳತ್ವವನ್ನ, ಈ ಒಂದು ಸೇವಾ ಆಶ್ರಮವನ್ನ ನಡೆಸೋದಕ್ಕೆ ನಿಮ್ಮಂತೆನೆ ಒಬ್ಬ ಶಕ್ತಿಯುತ ಮಹಿಳೆ ಬೇಕಾಗುತ್ತೆ. ಯಾರನ್ನ ಟ್ರೈನ್ ಅಪ್ ಆಗಿದ್ದಾರೆ. ಮತ್ತು ನಮ್ಮಲ್ಲಿ ಯಾರು ಸ್ಟಾಫ್ಗಳಿದಾರಲ್ಲ, ಅವ್ರಿಗೆ ಯಾವುದೇ ಒಂದು ಮಾಡ್ಕೊಂಬರ್ತಾರೆ, ಅವರೆಲ್ಲ ರೆಡಿ ಇದ್ದಾರೆ. ಎಲ್ಲ ಸಮಸ್ಯೆ ಏನಿಲ್ಲ. ಕಮಿಟಿ ಇದೆಯಲ್ಲ ನಮ್ಮದು, ಕಮಿಟಿ ಒಗ್ಗಟ್ಟಿದೆ, ನಮ್ಮ ಸ್ಟಾಫ್ ಒಗ್ಗಟ್ಟಿದ್ದಾರೆ. ಅವ್ರಿಗೆಲ್ಲ ಹೇಳ್ಕೊಟ್ಟಾಯ್ತು, ಅವ್ರು ನಾವು ಮಾಡ್ತೀವಿ ಅಂತ. ಈಗ ಅವ್ರನ್ನೇ ಕಳಿಸ್ಕೊಡ್ತಾ ಇದ್ದೀನಿ ಬಂಡೀಪುರಕ್ಕೆ, ಮಾಗಡಿಗೆಲ್ಲಾನು. ಸೊ ಅವ್ರಿಗೆ ಆಗ್ಬೇಕಲ್ಲ, ಎಲ್ಲರಿಗೂ ಆಗ್ಬೇಕಲ್ಲ ಅಂತೇಳಿ ರಿಪೋರ್ಟ್ ಮಾಡ್ತಾರೆ. ಒಂದೊಂದು ರಿಪೋರ್ಟು. ಈಗ ಮಾಗಡಿದೇ ಒಂದು ರಿಪೋರ್ಟ್ ಮಾಡಿ ಒಂದು ಇದು ಆಲ್ಬಮ್ ಮಾಡ್ತಾ ಇದ್ದೀವಿ. ನಮ್ಮ ಹೆಣ್ಮಕ್ಳಿದಾರಲ್ಲ, ಎಲ್ಲರೂ ಒಂದು ತಯಾರಾದರು. ಸುಮಾರು 4-5 ಸಾವಿರ ಜನ ಇರೋ ಒಂದು ವೇದಿಕೆ, ತಳಗಡೆ ಇರೋ ವೇದಿಕೆ ಮೇಲೆ ಅವರೆಲ್ಲ ಮಿನಿಸ್ಟ್ರುಗಳು ಅವರೇ ಕೂತಿದ್ದಾರೆ. ಬಂದು ಮಾತಾಡಿ, ಟ್ರೈಬಲ್ಸ್ನಲ್ಲಿ ಒಂದು ಲೇಡಿನ ಕರೆದರು. ಆಕೆ ಮೈಕ್ ಹಿಡ್ಕೊಂಡು ಸ್ಪೀಚ್ ಕೊಟ್ಲಂತ, ಅಷ್ಟು ಚೆಂದ ಕೊಟ್ಟಿಲ್ಲಂತೆ. ಹೇಗೆ ಡೆವಲಪ್ ಮಾಡಿದ್ವಿ, ಏನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಭಾಳ ಖುಷಿ ಆಗುತ್ತೆ ಅಂತ ಅಷ್ಟು ಧೈರ್ಯ ಸಿಕ್ಕಿದೆ. ಮತ್ತು ಬುಟ್ಟಿ ಎಲ್ಲ ಹಾಕ್ತಾರೆ, ಹಣ್ಣಿನ ಮಾರಾಟ ಮಾಡ್ತಾರೆ. ಅದನ್ನೇನಾಗಿದೆ, ಎಲ್ರಿಗೂ ಭಾಳ ಖುಷಿಯಾಗಿದೆ. ಅಲ್ಲಿರೋರೆಲ್ಲ ಒಂದು ಸಹಕಾರ ಕೊಡ್ತಾ ಇದ್ದಾರೆ, ಎಮ್ಮೆನೂ ಸಹ ಸಹಕಾರ ಕೊಡ್ತಿದ್ದಾರೆ. ಒಂದು ಹಂತಕ್ಕೆ ಬರ್ತಾ ಇದೆ. ನೂಲಿನಂತೆ ಸೀರೆ ಅಂತಾರಲ್ಲ, ಅದೇ ರೀತಿ ನಿಮ್ಮ ರೀತಿ ನಿಮ್ಮ ಹಿಂಬಾಲಕರು ಖಂಡದ
ತೊಂದರೆ ಇಲ್ಲ, ನಡೆಸ್ಕೊಂಡು ಹೋಗ್ತಾ ಒಂದು ಇದೆ ಪರಂಪರೆ, ಹಂಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲಾನು ವ್ಯವಸ್ಥೆ ಮಾಡ್ಕೊಂಡು. ಕೊನೆಯದಾಗಿ ಅಮ್ಮ, ಇವತ್ತಿನ ಯೂತ್ಸ್ ಏನಿದ್ದಾರೆ ಇವರು ಹೆಚ್ಚಾಗಿ ನಿಮ್ಮಂತ ಸಮಾಜ ಸೇವೆಯನ್ನ ಸ್ಫೂರ್ತಿಯಾಗಿ ತಗೊಳ್ಳೋದು ಬದಲಾಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚು ರೀತಿಯಲ್ಲಿ ರೀಲ್ಸ್ಗಳನ್ನ ಮಾಡಿಕೊಂಡು ಕಾಲವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಅಂತಹ ಒಬ್ಬ ಯುವತಿಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಅವ್ರಿಗೆ ಏನು ಹೇಳ್ತೇನೆ ಅಂತಂದರೆ, ಆ ಲೈನ್ ಏನಿದೆ ನಿಮ್ಮನ್ನು ಹಾಳು ಮಾಡುತ್ತೆ. ಹೌದು. ನೀವು ಅದರ ಬದಲು ದುಡಿರಿ, ಮತ್ತು ನೀವು ದುಡಿದು ಇನ್ನೊಬ್ಬರಿಗೂ ಸಹಾಯ ಮಾಡುವಂಥ ಒಂದು ಇಟ್ಕೊಳ್ಳಿ. ಯಾಕೆಂದರೆ ಹಾಳಾಗಬಾರ್ದು. ಹೌದು. ನಿಮ್ಮ ಜೀವನನೂ ಹಾಳಾಗಬಾರ್ದು. ನಿಮ್ಮಲ್ಲಿ ಅಪಾರವಾದಂಥ ಶಕ್ತಿ ಇದೆ, ಹೌದು, ಬುದ್ಧಿ ಇದೆ, ಅದನ್ನು ಈ ಕಡೆ ಕೊಡಿ, ನಿಮ್ಮ ಕುಟುಂಬಕ್ಕೆ ಕೊಡಿ. ಪ್ಲಸ್ ಮದುವೆ ಆಗಿಲ್ಲ ಅಂತಂದರೆ ಮನೆ ಇದೆ, ತಂದೆ ತಾಯಿಗಳಿದೆ, ಅವರು ಜೋಪಾನ ಮಾಡಿ. ಆಮೇಲೆ ನಿಮ್ಗೆ ಹೆಚ್ಚು ಹಣ ಬಂದಾಗ ಇನ್ನೊಬ್ಬರಿಗೆ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡಿ. ಆ ಬಡ ಮಕ್ಕಳು ಓದ್ಬಿಟ್ಟು ನಿಮ್ಮನ್ನು ಹೆಸರು ಹೇಳ್ತಾರೆ, ಅವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದನ್ನು ಎಲ್ಲ ಯಾಕೆಂದರೆ ನಮ್ಮ ಭಾರತ ಬಡ ದೇಶ ಆಗಬಾರ್ದು. ಖಂಡಿತ ಅಮ್ಮ, ಖಂಡಿತ. ಬಡ ದೇಶದ ಮುಕ್ತ ಭಾರತ ಆಗಬೇಕು ಅನ್ನೋದು ನಮ್ಮ ಭಾವನೆ. ಬಡತನ ಮುಕ್ತ ದೇಶ ಆಗಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ. ಸೊ ಆ ಸಂಕಲ್ಪಕ್ಕೆ ಎಲ್ಲ ಯುವಕರು ರೆಡಿ ಆಯ್ತಂದ್ರೆ ಖಂಡಿತ ಆಗತ್ತೆ. ಆಯ್ತಾ? ಒಂದು ಪೇಪರ್ ತಗೊಂಡು ಅದನ್ನೇನೋ ಮಾಡಿಬಿಟ್ಟು ಮಾರಾಟ ಮಾಡಿ ದುಡ್ಡು ಮಾಡೋರು ಇದ್ದಾರೆ. ಹೌದಲ್ಲ? ಈಗೊಂದು ನಾನು ಮೊನ್ನೆ ನೋಡಿದೆ ಟಿವಿನಲ್ಲಿ, ಚಂದನಲ್ಲಿ ಒಂದು ಹೊಳೆ ಇದೆ, ಚಿಕ್ಕದು ಹೊಳೆನಲ್ಲಿ ಕಪ್ಪೆ ಚಿಪ್ಪುಗಳನ್ನ ಹಾಕ್ಬಿಟ್ಟು ಮುತ್ತು ಮಾರ್ತಾ ಇದ್ದಾರೆ. ನೀವು ಹಾಕೊಂಡಿದ್ರಲ್ಲ ಮುತ್ತು, ಆ ಥರ ಮಾರ್ಕೆಟು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಾ ಇದೆ ಅಂತೆ. ಸೊ ಆ ರೀತಿ ಮಾಡಿ ಅವರು ಖುಷಿ ಆಗತ್ತೆ ಅವರಿಗೆ, ನಾವು ಇಷ್ಟು ಸಂಪಾದನೆ ಮಾಡಿದ್ವಿ ಅಂತ. ಹಾಗೆ ಪ್ರತಿಯೊಬ್ಬರು ಅವ್ರ ಜೊತೆ ಕೈ ಹಾಕಲಿ, ನಮಗೂ ಕೊಡಿ, ನಾವು ಮಾಡ್ತೀವಿ ಅಂದರೆ. ಈಗ ನಾವು ಉದಾಹರಣೆ ನಿಮಗೆ ಕೊಟ್ವಿ, ಇಷ್ಟು ಜನಕ್ಕೆ ನಾವು ಹಪ್ಪಳ ಇದೆಲ್ಲ ಕೊಟ್ವಿ. ಅವ್ರು ಎಷ್ಟು ಜನಕ್ಕೆ ಇಡೀ ಆ ಗ್ರಾಮ ಹಪ್ಪಳ ಸಪ್ಪಳ ಗ್ರಾಮ ಅಂತೇಳಿ ಅಷ್ಟು ಕುಟುಂಬ ಆಯ್ತಲ್ಲ. ಹಾಗೆ ನೀವು ಬನ್ನಿ, ಬಂದು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೋದಾಗ ನಮ್ಮ ದೇಶ ಖಂಡಿತ ಮುಂದುವರಿಯುತ್ತೆ, ಆಗತ್ತೆ. ಖಂಡಿತವಾಗಿ ಅಮ್ಮ, ನಿಮ್ಮ ಒಂದು ಸ್ಫೂರ್ತಿ ನಮ್ಮೆಲ್ಲ ಯುವಕರಿಗೂ ಕೂಡ ಸಿಗುವಂತಾಗ್ಲಿ. ನಿಮ್ಮ ಸೇವೆ ಇದೇ ರೀತಿಯಾಗಿ ನಿರಂತರವಾಗಿ ಹರಿಯುವ ನೀರಿನಂತೆ ಮುಂದೆ ಸಾಕ್ತಾನೆ ಇರಲಿ. ಇದಕ್ಕೆ ಒಂದು ಹೇಳ್ತೇನೆ, ಇಷ್ಟೆಲ್ಲ ಮಾಡಲಿಕ್ಕೆ ಸಾಕಷ್ಟು ಕೈಗಳು ಇದೆ. ಅಂದರೆ ಡೋನರ್ಸ್ ಹೌದರೆ ಹೌದಲ್ಲ, ಅವರುಗಳು ನಮಗೆ ಸಹಾಯ ಮಾಡಿದ್ದಾರೆ. ಅವರುಗಳಿಗೆ, ಕಂಪನಿಯವರಿಗೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದು ನಿಮ್ಮ ದೊಡ್ಡ ಗುಣ. ನೀವು ಸಹಾಯವನ್ನು ತೆಗೆದುಕೊಂಡವರಿಗೆ ಒಂದು ಋಣಿಯಾಗಿರುವಂತಹ ಭಾವ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಬರೋದಿಲ್ಲ ಅಮ್ಮ. ಸಾಮಾನ್ಯವಾಗಿ ನಿಮ್ಮಂತ ಒಳ್ಳೆ ಮನಸ್ಸಿನವರಿಗೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಸಾಗ್ತಾ ಹೋಗ್ಲಿ, ಮತ್ತಷ್ಟು ನಿಮಗೆ ಪ್ರಶಸ್ತಿಗಳು ಬಂದು ತಲುಪುವಂತಾಗಲಿ ಅನ್ನೋದು ನಮ್ಮ ಕರುನಾಡಿನ ಎಲ್ಲ ಜನತೆಯ ಮತ್ತು ರಾಜವಾಹಿನಿಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಕೂಡ ನಿಮಗೆ ಹಾರೈಸ್ತೀನಿ ಅಮ್ಮ. ನಮಸ್ತೆ. ನಿಮ್ಮ ಒಂದು ಸೇವಾ ಸಮಯದಲ್ಲಿ ನಮಗೋಸ್ಕರ ಬಿಡು ಮಾಡಿಕೊಂಡು ಇಷ್ಟೊತ್ತು ನಿಮ್ಮ ಅನುಭವದ ಮಾತುಗಳನ್ನು ನಮ್ಮೆಲ್ಲ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ರ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿ ಆಯಿತು ನೀವು ಇಲ್ಲಿಟ್ಟಿದ್ದು. ನನಗೂ ಅಷ್ಟೇ ನಿಮ್ಮ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯಿತು. ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇರಲಿ ಅನ್ನೋದು ನನ್ನ ಒಂದು ಆಶಯ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಸುಶೀಲಮ್ಮನವರ ಅನುಭವದ ಮಾತುಗಳು. ಸಾಧನೆ, ಸೇವೆ ಅನ್ನೋದು ಕೇವಲ ಪದವಲ್ಲ, ಅದು ಜೀವನದ ವಿಧಾನ ಅನ್ನೋದನ್ನ ಬದುಕಿ ಸಾಧಿಸಿ ತೋರಿಸಿದಂಥವರು ನಿಮ್ಮೆಲ್ಲರ ನೆಚ್ಚಿನ ಸುಶೀಲಮ್ಮ ಅಂತಾನೆ ಹೇಳ್ಬೋದು. ಇಂತಹ ಮತ್ತೊಂದಷ್ಟು ಕಾರ್ಯಕ್ರಮಕ್ಕಾಗಿ ಸದಾ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನ ಸೇವೆಗೆ ನಾವು ಸದಾ ಸಿದ್ಧ.